ಚಿಕ್ಕಮಗಳೂರಿನಲ್ಲಿ ಸಾರ್ವಜನಿಕರೊಂದಿಗೆ ಅನುಚಿತವಾಗಿ ವರ್ತಿಸಿದಂತಹ ಪೊಲೀಸರನ್ನ ಗ್ರಾಮಸ್ಥರು ಕೂಡಿ ಹಾಕಿದ್ರು. ಚಿಕ್ಕಮಗಳೂರು ತಾಲೂಕಿನ ಸಿರಗುಂದ ಬಳಿ ಪೊಲೀಸರು ತೆರಳುತ್ತಾ ಇದ್ದಂತ ಕಾರು ಮತ್ತೊಂದು ಕಾರ್ಗೆ ಡಿಕ್ಕಿಯಾಗಿದೆ. ಇದನ್ನ ಪ್ರಶ್ನಿಸಿದಂತ ಕಾರು ಚಾಲಕನಿಗೆ ಚಿಕ್ಕಮಗಳೂರು ಗ್ರಾಮಾಂತರ ಠಾಣಾ ಪಿಎಸ್ಐ ಗವಿರಾಜ್ ಪಿಸ್ತೂಲ್ ತೋರಿಸಿದಾರಂತೆ. ಈ ವೇಳೆ ಓರ್ವ ಪೊಲೀಸ್ ಸಮವಸ್ತ್ರದಲ್ಲಿದ್ರೆ ಇಬ್ಬರು ಮಫ್ತಿಯಲ್ಲಿದ್ರು ಅಂತ ಹೇಳಿ ತಿಳಿದು ಬಂದಿದೆ. ಇನ್ನು ಪಿಸ್ತೂಲ್ ತೋರಿಸಿದ ನಂತರ ಕಾರು ಚಾಲಕನನ್ನ ಹಿಡಿದು ಪೊಲೀಸರು ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ ಅಂತ ತಿಳಿದು ಬಂದಿದೆ. ಇದರಿಂದ ರೊಚ್ಚಿಗೆದ್ದಂತಹ ಸಿರಗುಂದ ಗ್ರಾಮಸ್ಥರು 3 ಪೊಲೀಸರನ್ನು ಕೂಡಿ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇವತ್ತು ಚಿಕ್ಕಮಗಳೂರಿನಲ್ಲಿ ಏನೇನಾಯ್ತು ಅನ್ನುವಂತಹ ಒಂದು ವಿಚಾರವನ್ನ ನೋಡ್ತಾ ಹೋಗೋದಾದ್ರೆ, ಮೊದಲಿಗೆ ಈ ರೀತಿಯಾಗಿ ಪಿಎಸ್ಐ ಗವಿರಾಜ್ ಅವರು ತಿಳಿದು ಬಂದಿರುವಂತ ಮಾಹಿತಿಯಂತೆ ಗವಿರಾಜ್ ಅವರು ಬೆಳಗ್ಗೆ ಹೆಚ್ಚು ಕಡಿಮೆ ಒಂದು 9 ಗಂಟೆ ಸಂದರ್ಭದಲ್ಲಿ ತಮ್ಮ ಒಂದು ಕಾರ್ನಲ್ಲಿ ಹೋಗ್ತಾ ಇರ್ತಾರೆ. ಅವಾಗ ಇವ್ರ ಜೊತೆಗೆ ಇನ್ನಿಬ್ರು ಪೊಲೀಸ್ ಸಿಬ್ಬಂದಿ ಕೂಡ ಇರ್ತಾರೆ. ಇವರು ಕೂಡ ಮಫ್ತಿಯಲ್ಲಿದ್ರು, ಇನ್ನೊಬ್ರು ಕೂಡ ಮಫ್ತಿಯಲ್ಲಿದ್ರು. ಓರ್ವ ಪೊಲೀಸ್ ಸಿಬ್ಬಂದಿ ಮಾತ್ರ ಯೂನಿಫಾರ್ಮ್ ನಲ್ಲಿ ಇರ್ತಾರೆ. ಆಗ ಅವರು ತೆರಳುತ್ತಾ ಇದ್ದಂತಹ ಸಂದರ್ಭದಲ್ಲಿ ಮುಂದ್ಗಡೆ ಒಂದು ಕಾರ್ಗೆ ಡಿಕ್ಕಿ ಹೊಡೆದಿದ್ದಾರಂತೆ. ಸೊ ಒಂದು ಬಸ್ ಅಲ್ಲಿ ಮಕ್ಕಳು ಹತ್ತುತ್ತಾ ಇರ್ತಾರೆ. ಹಾಗಾಗಿ ಮುಂದ್ಗಡೆ ಹೋಗ್ತಾ ಇದ್ದಂತ ಕಾರ್ ಬಸ್ ನಿಂತಿದ್ದನ್ನ ನೋಡಿ ಅವರು ಬ್ರೇಕ್ ಹಾಕಿದ್ದಾರೆ ಸಿರಗುಂದ ಬಳಿ. ಆ ಸಿರಗುಂದ ಬಳಿ ಅವರು ಬ್ರೇಕ್ ಹಾಕ್ತಾ ಇದ್ದಂತೆ ಹಿಂದ್ಗಡೆಯಿಂದ ಇವ್ರು ಹೋಗ್ತಾ ಇದ್ದಂತ ಕಾರ್ ಇವ್ರು ಬ್ರೇಕ್ ಹಾಕಿಲ್ಲ. ಮುಂದೆ ಹೋಗ್ತಾ ಇದ್ದಂತ ಮಹೀಂದ್ರ XUVಗೆ ಇವರು ಡಿಕ್ಕಿ ಹೊಡೆದಿದ್ದಾರೆ. ಸೊ ಡಿಕ್ಕಿ ಹೊಡಿತಾ ಇದ್ದಂತೆ ಆ ಕಾರ್ನ ಚಾಲಕ ಬಂದು ಏನಾಯ್ತು ಏನೋ ಅನ್ನುವಂಥದ್ದು ಪ್ರಶ್ನೆ ಮಾಡಿದ್ದಾರೆ. ಇಬ್ಬರ ನಡುವೆನೂ ಕೂಡ ಮಾತಿಗೆ ಬೆಳೆದಿದೆ. ಆಗ ಇದು ಸ್ಥಳೀಯರು ಹೇಳ್ತಾ ಇರುವಂತೆ ಆಗ ಆ XUV ಕಾರ್ನ ಚಾಲಕನಿಗೆ ಈ PSI ಜೊತೆಗೆ ಇವ್ರ ಜೊತೆ ಇದ್ದಂತ ಸಿಬ್ಬಂದಿ ಸೇರ್ಕೊಂಡು ಹಿಗ್ಗಾಮುಗ್ಗಾ ಹೊಡೆದಿದ್ದಾರಂತೆ. ಶರ್ಟ್ ನೆಲ್ಲ ಹರಿದು ಹಾಕಿದ್ದಾರೆ, ಚೈನ್ ಎಲ್ಲ ಕಟ್ಟಾಗಿದೆ. ಜೊತೆಗೆ ಅವರು ಅದೇ ಊರಿನ ಜನ, ಈ ರೀತಿಯಾಗಿ ಯಾವ್ದು ಕೂಡ ಗಲಾಟೆಯಲ್ಲಿ ಅವರು ತೊಡಗಿಕೊಂಡಂತ ವ್ಯಕ್ತಿ ಎಲ್ಲ ಹಿಂದಿನಿಂದನೂ ಕೂಡ ಬಹಳ ಮರ್ಯಾದಸ್ಥರು ಅನ್ನುವಂಥದ್ದನ್ನ ಅಲ್ಲಿ ಊರಿನವರೆಲ್ಲ ಹೇಳ್ತಾ ಇರುವಂಥದ್ದು. ಸೊ ಅಂತ ವ್ಯಕ್ತಿಗೆ ಇವರೆಲ್ಲ ಹೊಡಿತಾ ಇದ್ದದನ್ನ ನೋಡಿ ಸುತ್ತಮುತ್ತಲ ಜನ ಬಂದಿದ್ದಾರೆ. ಆಗ್ಲೂ ಕೂಡ PSI ಗವಿರಾಜ್ ಅವರು ಸಿರುಗುಪ್ಪ ಗ್ರಾಮಸ್ಥರ ಬಳಿ ಅನುಚಿತವಾಗಿ ವರ್ತಿಸಿದ್ದಾರಂತೆ ಸ್ಥಳೀಯರು ಹೇಳ್ತಾ ಇರುವ ಪ್ರಕಾರವಾಗಿ. ಜೊತೆಗೆ ಆ ಸಂದರ್ಭದಲ್ಲಿ ಅವರು ನಾನು ಪೊಲೀಸ್ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಇವರು ಮೂಡಿಗೆರೆಯಿಂದ ಅಲ್ಲಿಗೆ ಟ್ರಾನ್ಸ್ಫರ್ ಆಗಿ ಬಂದಿದ್ದು, ಹಾಗಾಗಿ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಅವರಿಗೆ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಇವರು ಬಂದಿರುವಂಥದ್ದನ್ನ. ಹಾಗೆ ಒಂದಷ್ಟು ಮಾತಿನ ಚಕಮಕಿ ಆಗಿದೆ. ಆಗ ತಮ್ಮ ಸರ್ವಿಸ್ ರಿವಾಲ್ವರ್ ಅನ್ನ ಗವಿರಾಜ್ ಅವರು ತೆಗೆದಿದ್ದಾರೆ ಅಂತ ಹೇಳಿ ಲಭ್ಯ ಆಗಿರುವಂತ ಮಾಹಿತಿ. ಆ ಸರ್ವಿಸ್ ರಿವಾಲ್ವರ್ ಅನ್ನ ತೆಗೆದು ಹೆದರಿಸಿದ್ದಾರೆ, ನಮಗೆ ಮುಟ್ತೀರಾ, ನನ್ನನ್ನು ಮುಟ್ಟಿ ಈಗ ಅನ್ನುವಂಥದ್ದನ್ನೆಲ್ಲ ಹೇಳಿದ್ದಾರೆ ಅನ್ನುವಂಥದ್ದನ್ನ TV9 ಜೊತೆ ಮಾತನಾಡಿದಂತ ಪ್ರತ್ಯಕ್ಷದರ್ಶಿಗಳು ಹೇಳಿರುವಂಥದ್ದು. ಆದ್ರೆ ಗವಿರಾಜ್ ಅವರು ಹೇಳ್ತಾ ಇರುವ ಪ್ರಕಾರವಾಗಿ ನನ್ನನ್ನ ನೆಲಕ್ಕೆ ಹಾಕಿ ಹೊಡಿತಾ ಇದ್ರು. ಆಗ ನನ್ನ ಸರ್ವಿಸ್ ರಿವಾಲ್ವರ್ ಹೊರಗೆ ಬಿದ್ದಿದೆ. ಅದನ್ನ ಗ್ರಾಮಸ್ಥರ ಕೈಗೆ ಸಿಕ್ಕಿದ್ರೆ ಅದು ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ನಾನು ಅದನ್ನ ಹಿಡ್ಕೊಂಡಿದ್ದೆ. ಅವ್ರ ಕೈಗೆ ಸಿಗಬಾರ್ದು ಅನ್ನುವಂಥ ದೃಷ್ಟಿಯಿಂದ ನಾನು ಅದನ್ನ ಕೈಯಲ್ಲಿ ಇಟ್ಕೊಂಡು ಓಡಾಡನೆ ಹೊರತು ಗ್ರಾಮಸ್ಥರಿಗೆ ನಾನು ಅದನ್ನ ತೋರಿಸಿಲ್ಲ, ಅದನ್ನ ತೋರಿಸಿ ನಾನು ಹೆದರಿಸಿಯೂ ಇಲ್ಲ. ಸಂಪೂರ್ಣವಾಗಿ ಗ್ರಾಮಸ್ಥರು ಇದ್ದಕ್ಕಿದ್ದಂತೆ ರೊಚ್ಚಿಗೆದ್ದು ನನ್ನ ಮೇಲೆ ಮಾಡಿರುವಂತಹ ಹಲ್ಲೆ ಅಂತ ಹೇಳಿ ಗವಿರಾಜ್ ಅವರು ಹೇಳ್ತಾ ಇದ್ದಾರೆ.